ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ರಿಜಿಸ್ಟ್ರೇಷನ್ ಯಾವಾಗ ಇರುತ್ತೆ, ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಫೀಸಸ್ ಬರುತ್ತೆ, ಎಕ್ಸಾಮ್ ಯಾವಾಗ ಇರುತ್ತೆ, ಎಲ್ಲಾ ಪ್ರಾಸೆಸ್ ಸ್ಟೂಡೆಂಟ್ಸ್ ಈ ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ಸ್ಟೂಡೆಂಟ್ಸ್ ಪ್ಲೀಸ್ ಎಂಡ್ ನೋಡೋದು ಮರಿಬೇಡಿ. ಯಾಕೆ ಗೊತ್ತಾ, ಯಾಕಂದ್ರೆ ಈ ವಿಡಿಯೋ ಅಕಸ್ಮಾತ್ ನೀವು ಕರೆಕ್ಟ್ ನೋಡಿಲ್ಲ, ಅಪ್ಲಿಕೇಶನ್ ಕರೆಕ್ಟ್ ಮಾಡಿಲ್ಲ ಅಂದ್ರೆ ಸ್ಟೂಡೆಂಟ್ಸ್ ರಾಂಗ್ ಆರ್ ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಮೇ ಬಿ ರಿಜೆಕ್ಟೆಡ್. ಕಂಪ್ಲೀಟ್ ಆಗಿ ಎಕ್ಸಾಮ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬಿಡುತ್ತೆ ನಿಮ್ದು. ಸೊ ಪ್ಲೀಸ್ ಈ ವಿಡಿಯೋನ ಎಂಡ್ ನೋಡಿ, ಹಂಗೆ ವಿಡಿಯೋ ಸ್ಟೂಡೆಂಟ್ಸ್ ಲೈಕ್ ಮಾಡೋದು ಮರಿಬೇಡಿ. ಓಕೆನಾ, ಇಟ್ ಇಸ್ ಲಾಟ್ ಆಫ್ ಎಫರ್ಟ್ ಟು ಡೂ ಸ್ಟೂಡೆಂಟ್ಸ್. ಈಗ ಸ್ಟೂಡೆಂಟ್ಸ್ ಫಸ್ಟ್ ಆಫ್ ಆಲ್ ಈಗ ಎಕ್ಸಾಮ್ 2ನ ಯಾರು ಬರೀಬಹುದು, ಯಾರು ಎಕ್ಸಾಮ್ 2ನ ಬರೀಬೇಕು ಆರಾಮ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಹತ್ರ 3 ತರ ಕ್ಯಾಂಡಿಡೇಟ್ ಬರ್ತಾರೆ. ಯಾರು ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದಾರೆ, ಫಾರ್ ಎಕ್ಸಾಂಪಲ್ ಅವ್ರ ಮಾರ್ಕ್ ಶೀಟ್ ಅಲ್ಲಿ NC ಅಂತ ಬಂದಿದೆ. NC ಅಂದ್ರೆ ಏನು, ನಾಟ್ ಕಂಪ್ಲೀಟೆಡ್ ಅಂತ. ಇವ್ರು ಕಂಪ್ಲೀಷನ್ ಮಾಡಿಲ್ಲ, ಸೊ ಇವ್ರು NC ಅಂತ ಬಂದಿರುತ್ತೆ. ಇವರು ಎಕ್ಸಾಮ್ 2ನ ಬರೀಲೇಬೇಕು, ಕಂಪಲ್ಸರಿ ಬರೀಬೇಕು ಪಾಸ್ ಆಗ್ಬೇಕಂದ್ರೆ. ಈಗ ಮಿಸ್ ದ ಎಕ್ಸಾಮ್ ಯಾವ್ದೋ ರೀಸನ್ಗೋಸ್ಕರ ಸ್ಟೂಡೆಂಟ್ಸ್, ಯಾವ್ದೇ ರೀಸನ್ಗೋಸ್ಕರ ಎಕ್ಸಾಮ್ 1 ಬರೆಯಕ್ಕಾಗಿಲ್ಲ, ಎಕ್ಸಾಮ್ ಮಿಸ್ ಆಗೋಯ್ತು, ಇಲ್ಲಾಂದ್ರೆ ಒಂದು ಪೇಪರ್ ಮಿಸ್ ಆಗೋಯ್ತು, ಅವ್ರಿಗೂ ಕೂಡ NC ಅಂತ ಬಂದಿರುತ್ತೆ, ಅವರು ಕೂಡ ಎಕ್ಸಾಮ್ 2ನ ಬರೀಬಹುದು. ಈಗ ದಿಸ್ ಇಸ್ ದ ಮೇನ್ ಪಾರ್ಟ್ ಸ್ಟೂಡೆಂಟ್ಸ್. ಏನು, ತುಂಬಾ ಸ್ಟೂಡೆಂಟ್ಸ್ ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಎಕ್ಸಾಮ್ 1 ಅಲ್ಲಿ ಬಯಾಲಜಿಲಿ, ಫಿಸಿಕ್ಸ್ ಅಲ್ಲಿ, ಕೆಮಿಸ್ಟ್ರಿಲಿ ಯಾವ್ದೋ ಒಂದ್ ಸಬ್ಜೆಕ್ಟ್ ಅಲ್ಲಿ ಇಲ್ಲ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ಕೂಡ ಯಾವ್ದೇ ರೀಸನ್ಗೋಸ್ಕರ ಮಾರ್ಕ್ಸ್ ಕಮ್ಮಿ ಬಂತು, ರಿವೈಸ್ ಮಾಡಿಲ್ಲ, ಬ್ಲೂ ಪ್ರಿಂಟ್ ಓದಿಲ್ಲ, ಇಲ್ಲ ಮಾಡೆಲ್ ಸಾಲ್ವ್ ಮಾಡಿಲ್ಲ, ಯಾವ್ದೇ ರೀಸನ್ಗೋಸ್ಕರ ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ ಅನ್ಕೊಳ್ಳಿ. ಓಕೆನಾ, ಸೊ ನೀವೆಲ್ಲರೂ ಕೂಡ ಮಾರ್ಕ್ಸ್ ನ ಇಂಪ್ರೂವ್ ಮಾಡೋಗೋಸ್ಕರ ಎಕ್ಸಾಮ್ 2ನ ಸ್ಟೂಡೆಂಟ್ಸ್ ಬರೀಬಹುದು. ಇವರೆಲ್ಲರೂ ಕೂಡ ಎಕ್ಸಾಮ್ 2ನ ಬರೀಬಹುದು ಸ್ಟೂಡೆಂಟ್ಸ್. ಓಕೆನಾ, ಈಗ ಸ್ಟೂಡೆಂಟ್ಸ್ ಫಾರ್ ಎಕ್ಸಾಂಪಲ್ ರಿಜಿಸ್ಟ್ರೇಷನ್ ಎಲ್ಲಿರುತ್ತೆ, ಈಗ ಫಸ್ಟ್ ಆಫ್ ಆಲ್ ನೀವು KSAAB ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಬೇಕು. ಗೂಗಲ್ ಸ್ಟೂಡೆಂಟ್ಸ್ ಟೈಪ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಫಸ್ಟ್ ಲಿಂಕ್ ಇದೆಯಲ್ಲ, ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್. ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ PUC ಸ್ಟೂಡೆಂಟ್ ಕಾಲರ್ ಅಂತ ಕಾಣಿಸುತ್ತೆ, ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಸ್ಟೂಡೆಂಟ್ ಸ್ಕ್ರೋಲ್ ಮಾಡ್ಬೇಕು ಕೆಳಗಡೆ. ಸ್ಕ್ರೋಲ್ ನೋಡಿ, ಇದೇ ಪೇಜ್ ಸ್ಟೂಡೆಂಟ್ಸ್. ಇಲ್ಲೇ ನಿಮ್ದು ಬ್ಲೂ ಪ್ರಿಂಟ್, ಮಾಡೆಲ್ ಪೇಪರ್ಸ್ ಎಲ್ಲ ಇಲ್ಲೇ ಇರ್ತಾ ಇತ್ತು. ಓಕೆನಾ, ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಸ್ಟೂಡೆಂಟ್ಸ್ ಎಕ್ಸಾಮ್ 1 ರಿಸಲ್ಟ್ ಬರುತ್ತೆ. ಎಕ್ಸಾಮ್ 1 ರಿವ್ಯಾಲ್ಯೂಯೇಷನ್, ಸ್ಕ್ಯಾನ್ ಕಾಪಿ, ರೀಟೋಟಲಿಂಗ್ ಲಿಂಕ್ ಸಿಗತ್ತೆ ಸ್ಟೂಡೆಂಟ್ಸ್. ಇದ್ರದ್ದು ನಿಮ್ದು ಲಾಸ್ಟ್ ಡೇಟ್ ನಾಳೆ ಇದೆ, ಮುಗಿಸ್ಕೊಂಬಿಡಿ ಇದನ್ನ ಅಷ್ಟರಲ್ಲಿ. ಓಕೆನಾ, ಹಂಗೆ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಿಗುತ್ತೆ ಸೆಕೆಂಡ್ PUC ಎಕ್ಸಾಮ್ 2 ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಲಿಂಕ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ, ನಿಮ್ಗೊಂದು ಲ್ಯಾಂಡಿಂಗ್ ಪೇಜ್. ಈಗ ಈ ಪೇಜ್ ಅಲ್ಲಿ ಅಕಸ್ಮಾತ್ ನೀವು ಇಲ್ಲಿ ನಿಮ್ದು ಫೋನ್ ನಂಬರ್ ಹಾಕಿ OTP ಮಾಡಕ್ ಹೋದ್ರೆ ಬರಲ್ಲ. ಇದಕ್ಕಿಂತ ಮುಂಚೆ ನೀವೇನ್ ಮಾಡಬೇಕು, ಇದಕ್ಕಿಂತ ಮುಂಚೆ ಫಸ್ಟ್ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು, ನಿಮ್ದು ಫೋನ್ ನಂಬರ್ ಹಾಕಿ. ಅದಾದ್ಮೇಲೆ ನೀವು ರಿಪೀಟರ್ ನೀವು ಅಕಸ್ಮಾತ್ ನಿಮ್ದು ಮಾರ್ಕ್ಸ್ ಕಾರ್ಡ್ ಅಲ್ಲಿ NC ಅಂತ ಬಂದಿದ್ಯಾ, ಈ ವರ್ಷದ್ದು, ಲಾಸ್ಟ್ ಇಯರ್, ಮುಂಚೆ ಯಾವ್ದೇ ಇಯರ್ ಅಲ್ಲಿ ಅವ್ರು ಬರೀಬಹುದು ಎಕ್ಸಾಮ್ ನ. ಇಂಪ್ರೂವ್ಮೆಂಟ್ ಅಂಡ್ ರಿಪೀಟರ್ ಕ್ಯಾಂಡಿಡೇಟ್ ಯಾರು ಈ ವರ್ಷ ಅವ್ರ ಮಾರ್ಕ್ಸ್ ನ ಇಂಪ್ರೂವ್ ಮಾಡ್ಕೋಬೇಕು, ಲಾಸ್ಟ್ ಇಯರ್ ಅವರು ಕ್ಲಿಕ್ ಮಾಡಿ ಸ್ಟೂಡೆಂಟ್, ಕ್ಲಿಕ್ ಮಾಡಿ ಇಲ್ಲಿ. ಅದಾದ್ಮೇಲೆ ನಿಮ್ದು ರಿಜಿಸ್ಟ್ರೇಷನ್ ನಂಬರ್, ಎಕ್ಸಾಮ್ ನಂಬರ್ ಇರುತ್ತಲ್ಲ ಅದು, ಆಮೇಲೆ ಎಕ್ಸಾಮ್ ಯಾವ ವರ್ಷ ನೀವು ಎಕ್ಸಾಮ್ ತಗೊಂಡಿದ್ದು, ಮಂತ್, ಆಮೇಲೆ ಒಂದು ಪಾಸ್ವರ್ಡ್ ನ ಸೆಟ್ ಮಾಡಿ. ಇದೆಲ್ಲ ಮಾಡಾದ್ಮೇಲೆ ನಿಮ್ಗೆ OTP ಬರುತ್ತೆ, ಮುಗಿಸ್ಕೊಳ್ಳಿ. ಅದಾದ್ಮೇಲೆ ನಿಮ್ದು ಫೀಸ್ ಬರುತ್ತೆ, ಫೀಸ್ ನು ಕೂಡ ಪೇ ಮಾಡಬೇಕು. ಈಗ ಫೀಸ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಕಸ್ಮಾತ್ ಸ್ಟೂಡೆಂಟ್ಸ್, ಅಕಸ್ಮಾತ್ ಈಗ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ NC ಅಂತ ಬಂದಿದ್ರೆ ಫ್ರೀ ಅವ್ರಿಗೆ NC ಅಂತ ಮಾರ್ಕ್ಸ್ ಕಾರ್ಡ್ ಬಂದಿರೋದು ಯಾರು ಬಂದಿರುತ್ತಲ್ಲ NC ಅವ್ರಿಗೆಲ್ಲ ಫ್ರೀ. ಮಿಕ್ಕಿದವ್ರಿಗೆ ಸ್ಟೂಡೆಂಟ್ಸ್ ಪರ್ ಸಬ್ಜೆಕ್ಟ್ 175. ನೀವು 1 ಸಬ್ಜೆಕ್ಟ್ ಬರೀಬಹುದು, 2 ಸಬ್ಜೆಕ್ಟ್ ಬರೀಬಹುದು, ಎಲ್ಲಾ ಸಬ್ಜೆಕ್ಟ್ಸ್ ಕೂಡ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಬರೀಬಹುದು. ಡಿಪೆಂಡಿಂಗ್ ಅಪಾನ್ ಯುವರ್ ಮಾರ್ಕ್ಸ್ ಆ ಫೀಸ್ ಅಷ್ಟು ಡಿಸೈಡ್ ಆಗುತ್ತೆ. ಸರಿನಾ, ಸೊ ಫೀಸ್ ಸ್ಟೂಡೆಂಟ್ಸ್ ಅಲ್ಲಿ ಕತೆ ಮುಗೀತು. ಈಗ ಸ್ಟೂಡೆಂಟ್ಸ್ ಲಾಸ್ಟ್ ಡೇಟ್ ಏನು, ಲಾಸ್ಟ್ ಡೇಟ್ ಇಸ್ 17th of April. ಈ ಮಂತ್ ಲಾಸ್ಟ್ 17 ಸ್ಟೂಡೆಂಟ್ಸ್. ಅದಾದ್ಮೇಲೆ ಅಪ್ಲಿಕೇಶನ್ ಮಾಡಕ್ಕಾಗಲ್ಲ. ಸೊ ನಾನು ಹೇಳಿದ್ರೆ ಸ್ಟೂಡೆಂಟ್ಸ್ ಇವತ್ತೇ ಮುಗಿಸ್ಕೊಂಬಿಡಿ, ಎಲ್ಲಾ ತರದ್ದು ಅಪ್ಲಿಕೇಶನ್ ಇವತ್ತೇ ಮುಗಿಸ್ಕೊಂಬಿಡಿ. ಲಾಸ್ಟ್ ಮಿನಿಟ್ ವೇಟ್ ಮಾಡಿದ್ರೆ ಸರ್ವರ್ ಕ್ರಾಶ್ ಆಗ್ಬಹುದು. ಸೊ ಅವಾಗ ನೀವು ಅಪ್ಲಿಕೇಶನ್ ಮಾಡಕ್ಕಾಗಲ್ಲ. ಓಕೆನಾ, ಲಾಸ್ಟ್ ಡೇಟ್ ಇಸ್ 17 ಸ್ಟೂಡೆಂಟ್ಸ್. ಇವತ್ತೇ ಲಾಸ್ಟ್ ಡೇಟ್ ಮುಗಿಸ್ಕೊಂಬಿಡಿ ಇದನ್ನ. ಈಗ ಸರ್ ನಂದು ಎಕ್ಸಾಮ್ 2 ಬರೆದೆ, ನಾನು ಒಳ್ಳೆ ಮಾರ್ಕ್ಸ್ ಬಂತು, ಬಟ್ ನನ್ನ ಫೈನಲ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಾರ್ಕ್ ಬರುತ್ತಾ, ಏನಾದ್ರು ಸಪ್ಲಿಮೆಂಟರಿ ಸ್ಟೂಡೆಂಟ್ ಬರುತ್ತಾ? ಸ್ಟೂಡೆಂಟ್ಸ್ ಏನು ಬರಲ್ಲ. ಈ ಕಡೆ ನಾನು ಎಕ್ಸಾಮ್ 1 ಮಾರ್ಕ್ಸ್ ಶೀಟ್ ತಗೊಂಡ್ರೆ, ಈ ಕಡೆ ಎಕ್ಸಾಮ್ 2 ಮಾರ್ಕ್ ಶೀಟ್ ತಗೊಂಡ್ರೆ ಎರಡು ಸೇಮ್ ಇರುತ್ತೆ. ಏನು ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ನೀವು ಎಕ್ಸಾಮ್ 2 ಬರ್ದಿರಂತ ಅಂದ್ಬಿಟ್ಟು, ಇಂಪ್ರೂವ್ಮೆಂಟ್ ಬರ್ದಿರಂತ ಯಾರಿಗೂ ಗೊತ್ತಾಗಲ್ಲ, ಚಿಂತೆ ಮಾಡಬೇಡಿ. ಓಕೆನಾ, ಈಗ ಸ್ಟೂಡೆಂಟ್ಸ್ ಈಗ ವೆನ್ ಇಸ್ ಎಕ್ಸಾಮ್ 2 ಸ್ಟೂಡೆಂಟ್ಸ್, ಯಾವಾಗ ಎಕ್ಸಾಮ್ 2 ಬರುತ್ತೆ? ದಿಸ್ ಇಸ್ ದ ರಿವೈಸ್ ಟೈಮ್ ಟೇಬಲ್. ಇದು ನಿಮ್ದು ಹೊಸ ಟೈಮ್ ಟೇಬಲ್. ನಿಮ್ಗೆ ಆಲ್ರೆಡಿ ನಿಮ್ಗೆ ತೋರಿಸಿದ್ನಲ್ಲ ಒಂದು ಆ ಲ್ಯಾಂಡಿಂಗ್ ಪೇಜು, ಅಲ್ಲೇ ನಿಮ್ಗೆ ಟೈಮ್ ಟೇಬಲ್ ಸಿಗುತ್ತೆ. ಇದು ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬಹುದು ಸ್ಟೂಡೆಂಟ್ಸ್. ಎಕ್ಸಾಮ್ 2 ಸ್ಟೂಡೆಂಟ್ಸ್ ಟೈಮ್ ಟೇಬಲ್ ಇದು ರಿವೈಸ್ಡ್. ಈಗ ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ನಂದು ನೀಟ್ ಎಕ್ಸಾಮ್ ನೆಕ್ಸ್ಟ್ ಡೇನೇ ಇದೆ, ನೀಟ್ ಎಕ್ಸಾಮ್ ತುಂಬಾ ಆತರ ಇದೆ ಫಾರ್ ಮೈ ಎಕ್ಸಾಮ್ 2. ಸರ್ ನಾನು ಎಕ್ಸಾಮ್ 2 ನ ಸ್ಕಿಪ್ ಮಾಡಿ ಎಕ್ಸಾಮ್ 3 ಬರೀಬಹುದು ಸ್ಟೂಡೆಂಟ್ಸ್? ಆತರ ಏನು ಇಲ್ಲ. ಈಗ ದೇರ್ ಇಸ್ ನೋ ಎಕ್ಸಾಮ್ 3, ಇದು ಇಲ್ವೇ ಇಲ್ಲ. ಈಗ
ಎಕ್ಸಾಮ್ 3 ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗಿದೆ ಈಗ. ಸೊ ಎಕ್ಸಾಮ್ 3 ಕಾನ್ಸೆಪ್ಟೇ ಇಲ್ಲ ಈಗ. ಎಕ್ಸಾಮ್ 2 ಲಾಸ್ಟ್ ಎಕ್ಸಾಮ್ ಸ್ಟೂಡೆಂಟ್ ನಿಮ್ದು. ಅಲ್ಲಿಗೆ ಮಾರ್ಕ್ಸ್ ಬಂತು, ಎಲ್ಲ ಮುಗಿತು ಅಲ್ಲಿಗೆ. ಓಕೆನಾ? ಎಕ್ಸಾಮ್ 2 ಸ್ಟೂಡೆಂಟ್ಸ್ ಇಸ್ ದ ಲಾಸ್ಟ್. ಈಗ ವಿತ್ ಸ್ಕೋರ್ ಇಸ್ ಕನ್ಸಿಡರ್ ಸ್ಟೂಡೆಂಟ್ಸ್ ಬೆಸ್ಟ್ ಆಫ್ 2 ಸ್ಕೋರ್. ನಿಮ್ಗೆ ಎಕ್ಸಾಮ್ ಒಳ್ಳೆ ಮಾರ್ಕ್ಸ್ ಬಂದಿತ್ತಾ ಅದನ್ನ ಕನ್ಸಿಡರ್ ಮಾಡ್ತಾರೆ. ಎಕ್ಸಾಮ್ 2 ಒಳ್ಳೆ ಮಾರ್ಕ್ಸ್ ಬಂದಿತ್ತಾ ಅದನ್ನ ಕನ್ಸಿಡರ್ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತಲ್ಲ ಅದನ್ನ ಕನ್ಸಿಡರ್ ಮಾಡ್ತಾರೆ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ನೀವು ಎಕ್ಸಾಮ್ 2 ನ ಬರೀತಾ ಇದ್ದೀರಾ ಅಂತ. ಎಸ್ ಸರ್ ಅಂತ ಆಗಿ, ಸರ್ ಎಸ್ ಸರ್ ಐ ಆಮ್ ರೈಟಿಂಗ್ ಎಕ್ಸಾಮ್ 2 ಈ ಸಬ್ಜೆಕ್ಟ್ ಅಲ್ಲಿ ನಾನು ಬರೀತಾ ಇದ್ದೀನಿ ಅಂತ ಎಲ್ಲರೂ ಕಮೆಂಟ್ ಆಗಿ ಸ್ಟೂಡೆಂಟ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್, ಬೈ ಆಲ್ ಆಫ್ ಯು. ಹಂಗೆ ಈ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ, ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಅಂತೂ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್.